ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪಿದರೆ ಕಮೆಂಟ್ಸ್ ಮಾಡಿ. ತಿರುವಣ್ಣಾಮಲೈ ಗೋಪುರದಲ್ಲಿ ದೀಪ ಹಚ್ಚುವ ಬಗ್ಗೆ ಹೇಳ್ತೀನಿ. ಡಿಸೆಂಬರ್ 1ನೇ ತಾರೀಕು ದುರ್ಗಮ್ಮ ಉತ್ಸವ ನಡೆಯುತ್ತೆ. 4ನೇ ತಾರೀಕೆ ಅರುಣಾಚಲೇಶ್ವರ ಸನ್ನಿಧಿ ಮುಂದೆ ಇರುವ ಬಂಗಾರದ ಕೋಡಿ ಮರದಲ್ಲಿ ಕೋಡಿ ಹಚ್ಚುತ್ತಾರೆ. 8ನೇ ತಾರೀಕೆ ಬೆಳ್ಳಿ ರಥ ಊರ್ವಲ ನಡೆಯುತ್ತೆ ಅರುಣಾಚಲೇಶ್ವರದ್ದು. 9ನೇ ತಾರೀಕು ಬೆಳ್ಳಿ ತೇರಲ್ಲಿ ದೇವಸ್ಥಾನ ದೇವರು ಬರ್ತಾರೆ. 10ನೇ ತಾರೀಖಲ್ಲಿ ಮರದಲ್ಲಿ ಆದ ದೊಡ್ಡದಾದ ತೇರು 75 ಲಕ್ಷ ರೂಪಾಯಿಯಲ್ಲಿ ಪುನರ್ ರೆಡಿ ಮಾಡಿರ್ತಾರೆ. ಅದನ್ನು ತೇರು ಹಚ್ತಾರೆ, ದೇವಸ್ಥಾನ ಸುಟ್ಟು ಓಡಿಸ್ತಾರೆ. 13ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಭರಣಿ ದೀಪ ದೇವಸ್ಥಾನದಲ್ಲಿ ಹಚ್ತಾರೆ. ಆವತ್ತು 13ನೇ ತಾರೀಕು ಸಾಯಂಕಾಲ ದೀಪ ದೇವಸ್ಥಾನ ಹಿಂದೆ ಇರುವ ದೊಡ್ಡದಾದ ಬೆಟ್ಟದಲ್ಲಿ ಅದನ್ನು ಹಚ್ಚುತ್ತಾರೆ. ಅದನ್ನು ತಿರುವಣ್ಣಾಮಲೈ ಕೋಡಿ ಅಂತ ಹೇಳ್ತಾರೆ. ತಿರುವಣ್ಣಾಮಲೈ ಕೋಡಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬೆಟ್ಟದ ಮೇಲೆ ಹಚ್ಚುತ್ತಾರೆ. ತಿರುಗಾ ಹೇಳ್ತೀನಿ, ಇನ್ನೊಂದು ಸಲ ಹೇಳ್ತೀನಿ. ಅರುಣಾಚಲೇಶ್ವರ ತಿರುವಣ್ಣಾಮಲೈಯಲ್ಲಿ ಮಲೆ ಮೇಲೆ ಹಚ್ಚುವ ದೀಪ ತಿರುವಣ್ಣಾಮಲೈ ಕಾರ್ತಿಕ ದೀಪ ಬಂದು 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬೆಟ್ಟದ ಮೇಲೆ ಇರುವ ತಿರುವಣ್ಣಾಮಲೈ ಮೇಲೆ ಇರುವ ದೀಪವನ್ನು ಅದು ಹಚ್ಚುತ್ತಾರೆ. ಮಹಾದೀಪ, ಕಾರ್ತಿಕ ದೀಪ ಅಂತ ಅದನ್ನು ಹೇಳ್ತಾರೆ. ನಮಸ್ಕಾರ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 13ನೇ ತಾರೀಕು ಮಹಾದೀಪ, ಕಾರ್ತಿಕ ದೀಪ ಅಂತ ಅರುಣಾಚಲೇಶ್ವರ ಅಂತ ಬೆಟ್ಟದಲ್ಲಿ ಹಚ್ಚುತ್ತಾರೆ. ಕೋಟಾನುಕೋಟಿ ದೇವಸ್ಥಾನ ಭಕ್ತರುಗಳು ಅಲ್ಲಿ ಆಗಮಿಸ್ತಾರೆ. ತಾವು ಬಂದು ಆ ದೇವಸ್ಥಾನ ಮಹಾ ದೀಪವನ್ನು ನೋಡಿ ಸಂತೋಷಪಡಿ. ತಿರುವಣ್ಣಾಮಲೈ ದೀಪ, ಕಾರ್ತಿಕ ದೀಪ. ಹದಿಮೂರನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಭರಣಿ ದೀಪ ದೇವಸ್ಥಾನದಲ್ಲಿನೂ, ಸಾಯಂಕಾಲ 6 ಗಂಟೆಗೆ ದೇವಸ್ಥಾನ ಮೇಲೆ ಹಿಂದೆ ಇರುವ ಬೆಟ್ಟದ ಮೇಲೆ ಮಹಾದೀಪ ಹಚ್ಚುತ್ತಾರೆ. ತಿರುವಣ್ಣಾಮಲೈ ದೀಪಂ, ಕಾರ್ತಿಕ ದೀಪಂ. ನಮಸ್ಕಾರ ಫ್ರೆಂಡ್ಸ್.